ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಪ್ರವರ್ಗ 1 ಮತ್ತು 2A ಗುತ್ತಿಗೆದಾರರ ಸಂಘದ ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಬಂದಿದ್ದೀರಾ. ಇವತ್ತು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಕೇಶವಮೂರ್ತಿ ಅವರಿದ್ದಾರೆ, ಹಾಗೂ ನಮ್ಮ ಅಧ್ಯಕ್ಷರಾದ ಕೆ ಸುರೇಶ್ ಅವರಿದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಅವರಿದ್ದಾರೆ, ಉಪಾಧ್ಯಕ್ಷರಾದ ರಾಘವೇಂದ್ರ ಅವರಿದ್ದಾರೆ, ಖಜಾಂಚಿಗಳಾದ ಶಿವಣ್ಣ ಅವರಿದ್ದಾರೆ, ಸಹ ಕಾರ್ಯದರ್ಶಿಗಳಾದ ಮರಿಸೀರಯ್ಯ ಅವರಿದ್ದಾರೆ, ಹಾಗೂ ಎಲ್ಲ ಸಮಿತಿಯ ನಿರ್ದೇಶಕರುಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ. ಅದರಿಂದ ಇವಾಗ ನಾನು ಅಧ್ಯಕ್ಷರಾದ ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೋರ್ತೀನಿ. ಹಾಗೂ ಇವಾಗ ಅಧ್ಯಕ್ಷರು ಮಾಧ್ಯಮ ಈ ಕರೆದಿದ್ದ ಉದ್ದೇಶ ಏನು ಅಂದರೆ, ಈ ನಮ್ಮ ಗುತ್ತಿಗೆದಾರರು ಸಂಘಕ್ಕೆ 1 ಕೋಟಿಗಳ ಗಂಟ ಸರ್ಕಾರ ಕೊಟ್ಟಿದೆ, ಅನುಮತಿ ಕೊಟ್ಟಿದೆ. ಮತ್ತು ಮೀಸಲಾತಿ 1 ಮತ್ತು ಪ್ರವರ್ಗ 1 ಮತ್ತು 2A ಗುತ್ತಿಗೆದಾರರಿಗೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಇದರಲ್ಲಿ ಏನೇನಿದೆ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜರು ಮಾತಾಡ್ತಾರೆ. ಮಾಧ್ಯಮ ಮಿತ್ರರಿಗೆ ಒಂದು ನಾವು ಪ್ರವರ್ಗ 1 ಮತ್ತು 2A ಗುತ್ತಿಗೆದಾರರು ಗುತ್ತಿಗೆಯಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಸರ್ಕಾರದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ವಿ. ಆದರೆ ಎಲ್ಲ ಸರ್ಕಾರಗಳಲ್ಲೂ ಮನವಿ ಸಲ್ಲಿಸಿದ್ವಿ. ಆದರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಗಳು ಮನವಿ ಸಲ್ಲಿಸಿದಾಗ ಸಿದ್ದರಾಮಯ್ಯ ಸಾಹೇಬರು ಮಾಡಿಕೊಟ್ರು. ಅವರು ನಮ್ಮ ಹಿಂದುಳಿದವರ ಪರವಾಗಿದ್ದರು, ಹಿಂದುಳಿದ ಅಧಿಕಾರಿಗಳಾಗಿರೋದ್ರಿಂದ ಈ ಯೋಜನೆ ಜಾರಿ ಮಾಡಿ ಪ್ರವರ್ಗ 1 ಮತ್ತು 2A ಗುತ್ತಿಗೆದಾರರಿಗೆ 1 ಕೋಟಿವರೆಗೆ ಮೀಸಲಾತಿ ಸೌಲಭ್ಯ ಒದಗಿಸಿಕೊಟ್ರು. ಈ ಮೀಸಲಾತಿ ಸೌಲಭ್ಯದಿಂದ ನಾವು ಹಿಂದುಳಿದ ವರ್ಗದವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಈ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮಾಜದವರು ಒಗ್ಗೂಡಿ ಬದುಕಬೇಕು, ಸಮಾಜದಲ್ಲಿ ಒಟ್ಟು ಬಾಳ್ವೆ ಕಟ್ಟಬೇಕು ಅಂತ ಇದೇ ಸಾಕ್ಷಿಯಾಗಿದೆ. ಇವರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರು ಅವರು ಸಹ ಮತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳು ಹಾಗೂ ಎರಡೂ ಸದನದ ಶಾಸಕ ಎಲ್ಲರೂ ಸೇರಿ ಈ ಯೋಜನೆಯನ್ನು ಅಂಗೀಕಾರ ಆಗಲಿಕ್ಕೆ, ಈ ಯೋಜನೆಯಿಂದ ನಾವು ಫಲಾನುಭವಿಗಳಾಗಲಿಕ್ಕೆ ಸಹಕಾರ ನೀಡಿದರೆ ಅವ್ರ ಸಹಕಾರಕ್ಕೆ ನಾವು ತುಂಬ ಹೃದಯದ ನಮ್ಮ ಸಂಘದ ಮತ್ತು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಮತ್ತು 2A ಗುತ್ತಿಗೆದಾರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀವಿ. ಈಗ ನಮ್ಮ ಸರ್ಕಾರದ ಮಾಮೂಲಿ ಮೀಸಲಾತಿ ಆದೇಶ ಹೊರಡಿಸಿದ ನಂತರ ಹಲವಾರು ಇಲಾಖೆಗಳ ನಡುವೆ ನಾವು ಸಂಪರ್ಕ ಸಾಧಿಸಬೇಕಾಗಿತ್ತು. ಆರ್ಥಿಕ ಇಲಾಖೆ ಇರ್ಬೋದು, ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಮತ್ತು ಕಾನೂನು ಮತ್ತು ಸಂಸದೀಯ ಇಲಾಖೆ ಇರ್ಬೋದು. ಆ ಸಂಸದೀಯ ಇಲಾಖೆ ನಮ್ಮ ಸಂಘ ಅವ್ರ ಒಳಗೂಡಿ ಹೋರಾಟ ಮಾಡಿದ್ದೀವಿ. ಅವ್ರು ಕರೆದಂಥ ಸಭೆಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಆ ಸಭೆಗಳಲ್ಲಿ ಅವ್ರ ಸಲಹೆ ಸೂಚನೆಗಳನ್ನು ಪಡೆದಿದ್ದೀವಿ. ನಮ್ಮ ಸಲಹೆ ಸೂಚನೆಗಳನ್ನು ಪಡೆದು ಸರ್ಕಾರದ ಅಂತಿಮವಾಗಿ ಈ ಮೀಸಲಾತಿ ಗೆಜೆಟೆಡ್ ಆಗಿ ಸರ್ಕಾರದ ರಾಜ್ಯಪತ್ರವಾಗಿ ಹೊರಡಿಸಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಗೆಜೆಟೆಡ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಮತ್ತು 2 ಗುತ್ತಿಗೆದಾರರ ಸಂಘದ ಮನವಿ ಮೇರೆಗೆ ಅಂತೇಳಿ ಅದು ಗೆಜೆಟೆಡ್ ನೋಟಿಫಿಕೇಶನ್ ಆಗಿದೆ. ಅದೆಲ್ಲ ತಮಗೆ ನಾವು ರವಾನೆ ಮಾಡಿದ್ದೀವಿ. ಈ ಮುಂದಿನ ದಿನಗಳೇನಪ್ಪ ಅಂತಂದರೆ, ಈ ಸಂಘವು ರಾಜ್ಯಾದ್ಯಂತ ಈಗಾಗಲೇ ನಾವು ಹಲವಾರು ಸದಸ್ಯರು ನಮ್ಮ ಸಂಘದಿಂದ ನೋಂದಣಿ ಆಗವ್ರೆ. ಇನ್ನೂ ರಾಜ್ಯ ಮಟ್ಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೀವಿ. ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಅಕಸ್ಮಾತ್ ನಮ್ಮ ಗುತ್ತಿಗೆದಾರರಿಗೆ ಯಾವುದೇ ರೀತಿ ಅನ್ಯಾಯಗಳಾದ ಸಂದರ್ಭದಲ್ಲಿ, ಅನಾನುಕೂಲಗಳಾದ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ಸಹಸ್ರ ಸಂಖ್ಯೆಯಲ್ಲಿ ನಾವು ಇರಬೇಕಾಗಿದೆ. ಅದಕ್ಕಿಂತ ನಾವು ನೋಂದಣಿ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀವಿ. ಈ ನೋಂದಣಿಯನ್ನು ಕರ್ನಾಟಕ ರಾಜ್ಯದ ಪ್ರವರ್ಗ 1 ಮತ್ತು 2 ಗುತ್ತಿಗೆದಾರ ಎಲ್ಲ ರಾಜ್ಯದ ಏನು ಗುತ್ತಿಗೆದಾರಿದ್ದೀರಿ ನಮ್ಮ ಸಂಘದಲ್ಲಿ ನೋಂದಾಯಿತರಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಸಂಘ ನೋಂದಣಿ ಆದಂಥ ಸಂದರ್ಭದಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ನಾವು ಸಂಘಗಳನ್ನು ಸ್ಥಾಪನೆ ಮಾಡಿ ಆಯಾ ಸ್ಥಳೀಯ ಮಟ್ಟದಲ್ಲಿ, ಅನ್ನದೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನು ಕುಂದುಕೊರತೆಗಳು ಉಂಟಾಗ್ತವೆ ಗುತ್ತಿಗೆದಾರರಿಗೆ, ಅದನ್ನು ಅಲ್ಲಿನ ಸಮಸ್ಯೆ ಬಗೆಹರಿಸುವಂಥ ಧೈರ್ಯ ತುಂಬಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಅವ್ರು ಆದ ನಾವು ಸಹ ಅವ್ರ ಜೊತೆಗೂಡಿ ಅವ್ರ ಜೊತೆ ಹೋರಾಟ ಮಾಡಿ ಅವ್ರಿಗೆ ಆಗತಕ್ಕಂಥ ಅನಾನುಕೂಲಗಳನ್ನು ಸರಿಪಡಿಸೋಕೆ ನಾವು ಪ್ರಯತ್ನವೂ ಸಹ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯಪತ್ರ KTPP ಆಕ್ಟ್ ಪ್ರಕಾರ ನಮಗೆ ಮೀಸಲಾತಿ ಹೊರಡಿಸಿದೆ. ಮೀಸಲಾತಿ ಹೊರಡಿಸಿದ ಸಮಯದಲ್ಲಿ ಹಲವು ಇಲಾಖೆಗಳು ಆಕ್ಟ್ನ ಅನ್ವಯ ನಮಗೆಲ್ಲ ಸಿಗಬೇಕಾದ ಸೌಲಭ್ಯಗಳನ್ನು ಸಹ ನಮಗೇನು ಗುತ್ತಿಗೆದಾರರಿಗೆ ಸಿಗುವಂತೆ ಮಾಡಿದ್ದೇವೆ. ಕೆಲವು ಇಲಾಖೆಗಳು ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಜಿಲ್ಲಾ ಮಟ್ಟದವರು, ತಾಲೂಕು ಮಟ್ಟದವರೆಲ್ಲ ನಮ್ಗೆ ಬಂದು ನಮ್ಮ ಗುತ್ತಿಗೆದಾರ ರಾಜ್ಯ ಮಟ್ಟಕ್ಕೆ ಮನವಿ ಸಲ್ಲಿಸ್ತಾರೆ. ನಾವು ಮನವಿ ಮಾಡ್ತಾ ಇದ್ದೀವಿ, ಆ KTPP ಕಾಯ್ದೆ ಅನ್ವಯ ಏನು ಮೀಸಲಾತಿ ಇದೆ, ಆ ಮೀಸಲಾತಿಯನ್ನು ಯಥಾವತ್ತಾಗಿ ಪಾಲಿಸಿ ನಮ್ಮ ಹಿಂದುಳಿದವರು ಸರ್ಕಾರ ಕೊಟ್ಟಂಥ ಯೋಜನೆಯನ್ನು ಫಲಾನುಭವಿ ಪಡ್ಕೊಂಡು ಸಮಾಜದಲ್ಲಿ ನಾವು ಸದೃಢವಾಗಿ ನೀವೆಲ್ಲ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಆ ಮನವಿಯನ್ನು ತಾವು ಸ್ವೀಕಾರ ಮಾಡಿ
ಏನು ಹಲವಾರು ಇಲಾಖೆಗಳು ಏನು ಕರೆಕ್ಟಾಗಿ ನಡ್ಕೊ ಹೋಗ್ತಾ ಇದ್ದಾವೆ, ಅದೇ ರೀತಿ ನಡ್ಕೊ ಹೋಗಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಇರ್ಬೋದು, ತಾಲೂಕು ಕೇಂದ್ರ ಇರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಆಯಾ ಇಲಾಖೆಗಳು ಏನು ಲೋಪದೋಷಗಳು ಮಾಡ್ತವೆ, ಆ ಇಲಾಖೆಯ ಕಾರ್ಯದರ್ಶಿಗಳ ಕಚೇರಿ ಮುಂದೆ ಪ್ರತಿಭಟನೆ ಸಹ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋದು ಸಹ ಹೇಳೋದು ಸಹ ವಿಚಾರ ಪಡ್ತೀವಿ. ಇಷ್ಟು ಹೇಳಿ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ಗುತ್ತಿಗೆದಾರರು ಏನು ಮಾಧ್ಯಮ ಮಿತ್ರರಿಗೆ ಏನು ಕರೆದಿದ್ದೀವಿ, ನೀವೆಲ್ಲ ಭಾಗವಹಿಸಿದ್ದೀರಿ ಅಂತ ವಂದನೆಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಖಜಾನೆಗಳು ಎರಡು ಮಾತಾಡ. ಬಂದಿರುವಂಥ ಪತ್ರಿಕಾ ಮಾಧ್ಯಮದ ವರದಿಗಾರರು ಹಾಗೂ ಅವರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದ ಸ್ವಾಗತ ಬಯಸಿ ಒಂದು ಎರಡು ಅಭಿನಂದನೆ ವಿಚಾರ ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಈಗ ಸುಮಾರು ವರ್ಷದಿಂದ ಬಿದ್ದಿರುವಂಥ ಕನಸು ಮೀಸಲಾತಿಯನ್ನು ಈಗ ಕಲ್ಪಿಸಿಕೊಟ್ಟಿದ್ದಾರೆ. ಮೀಸಲಾತಿ ಕಲ್ಪಿಸಿಕೊಟ್ಟಿರುವುದಕ್ಕೆ ನಾವು ಕರ್ನಾಟಕ ಸರ್ಕಾರದ ಎಲ್ಲ ಸಚಿವ ಸಂಪುಟದ ಸಚಿವರು ಹಾಗೂ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ವಿಧಾನ ಪರಿಷತ್ ಶಾಸಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳು, ಜಿಲ್ಲಾಧಿಕಾರಿಗಳು, ಕೆಲವು ಅಧಿಕಾರಿಗಳಿಗೆ ಈ ಮೀಸಲಾತಿ ಕಲ್ಪಿಸುವುದರಲ್ಲಿ ಚೀಫ್ ಇಂಜಿನಿಯರ್ಗಳಿಗೆ ಮಾರ್ಗದರ್ಶನ ಕೊಟ್ಟು, ಎಜುಕೇಟರ್ಗಳಿಗೆ ಮಾರ್ಗದರ್ಶನ ಕೊಟ್ಟು ಕೆಲವು ಇಲಾಖೆಯಲ್ಲಿ ಟೆಂಡರ್ಲಿ ಅನ್ಯಾಯ ಮಾಡ್ತಿದ್ದಾರೆ. ನಮ್ಗೆ ಈಗಾಗಲೇ ಕೆಲವು ಜಿಲ್ಲೆಯಲ್ಲಿ ನಮಗೆ ಒತ್ತಡ ಬರ್ತಾ ಇದೆ, ನೀವಿತ್ತು ರಾಜ್ಯ ಮಟ್ಟದಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ. ಹಂಗಾಗಿ ತಾವು ಇಲ್ಲಿ ಈ ವರದಿಯನ್ನು ಅವರಿಗೆ ರವಾನಿಸಿ ತಮ್ಮಿಂದ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ಎಲ್ಲ ಕರ್ನಾಟಕ ರಾಜ್ಯ ಹಿಂದುಳಿದ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಈಗ 1 ಕೋಟಿವರೆಗೆ ಇರ್ತಕ್ಕಂಥದ್ದನ್ನ 2 ಕೋಟಿವರೆಗೂ ಸಹ ಮಾನ್ಯ ರಾಜ್ಯ ಸರ್ಕಾರವು ಈಗ ಪ್ರವರ್ಗ 1 ಮತ್ತು 2 ಗುತ್ತಿಗೆದಾರರಿಗೆ ವಿಸ್ತರಿಸಬೇಕು ಅಂತ ಮಾಮೂಲಿ ಆಸೆ ವ್ಯಕ್ತಪಡಿಸವ್ರೆ. ಕೆಲವು ಕಾನೂನು ತೊಡಕುಗಳಿಂದ ಅದು ಸ್ವಲ್ಪ ಇನ್ನೂ ವಿಳಂಬ ಆಗ್ತದೆ. ವಿಳಂಬ ಆಗೋದ್ರಿಂದ ರಾಜ್ಯ ಸರ್ಕಾರ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಸರಕು ಸೇವೆಗಳಲ್ಲಿ 1 ಕೋಟಿ, ಕಾಮಗಾರಿಗಳಲ್ಲಿ 2 ಕೋಟಿನ ಏನು ಮೀಸಲಾತಿಯನ್ನು ನೀವು ಹೊರಡಿಸಿದಿರಿ, ಅದು ತಕ್ಷಣದಿಂದ ಜಾರಿ ಮಾಡಿ 1 ಕೋಟಿಯಿಂದ ನಾವು ಯಾವ ರೀತಿ ಫಲಾನುಭವಿಯಾಗಿ ಸದೃಢ ಆಗ್ತಾ ಇದ್ದೀವಿ. 2 ಕೋಟಿ ಓಟ್ ಮಾಡಿದ್ರು ನಮಗೆ ಸದೃಢರಾಗ್ತೀವಿ, ಆರ್ಥಿಕವಾಗಿ ಸಬಲರಾಗ್ತೀವಿ. ನಿಮ್ಮ ಸರ್ಕಾರಕ್ಕೆ ನಾವು ವಿನಮ್ರವಾಗಿರ್ತೀವಿ ಅಂತೇಳಿ ಇದು ಮಾಡ್ತೀವಿ. ಅದೇ ರೀತಿ ನಾವು ಯಾವ ಹಿಂದುಳಿದ ವರ್ಗದವರು ಹಾಲಿನ ಆರ್ಥಿಕವಾಗಿ ಸಶಕ್ತರಿರುವುದಿಲ್ಲ. ಸಶಕ್ತರಾಗಬೇಕು ಅಂತಂದರೆ ಗುತ್ತಿಗೆಯಲ್ಲಿ ನಮ್ಮ ಮೀಸಲಾತಿ ಜೊತೆಗೆ ಏನು LOCಗಳು ಪೇಮೆಂಟ್ ಏನು ಇರ್ತದೆ, ಗುತ್ತಿಗೆಯಲ್ಲಿ ಪ್ರತ್ಯೇಕವಾಗಿ ಪೇಮೆಂಟನ್ನು ಸಹ ಮೀಸಲಾತಿ ಮಾಡಿ ನಮ್ಮ ವರ್ಗದವ್ರು ಏನು ಕಾಮಗಾರಿಗಳು ಮಾಡಿದ್ರೆ ಆ ಕಾಮಗಾರಿಗೆ ಪ್ರತ್ಯೇಕವಾದ ಅನುದಾನವನ್ನು ನೀಡಿ ಅನುದಾನದಿಂದ ಸಬಲರಾಗುವಂತೆ ಮಾಡಬೇಕು ಅಂತ ಕೇಳ್ಕೊತೀವಿ. ಯಾಕೆಂದರೆ ನಾವು ಕಾಮಗಾರಿಗಳು ಮಾಡಿದ ಸಂದರ್ಭದಲ್ಲಿ ನಾವು ಹಾನಿ ಹಿಂದುಳಿದಿದ್ದೀವಿ. ಏನೋ ಸರ್ಕಾರ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಪೇಮೆಂಟನ್ನು ಬೇಗ ಆದರೆ ನಾವು ಇನ್ನೂ ಸಶಸ್ತ್ರರಾಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮುಖ್ಯವಾಗಿ ಸರ್ಕಾರಕ್ಕೆ 2 ಕೋಟಿವರೆಗೆ ಕಾಮಗಾರಿ, 1 ಕೋಟಿವರೆಗೆ ಸರಕು ಸೇವೆ ಮತ್ತು ಪೇಮೆಂಟಲ್ಲಿ ನಮಗೆ ಪ್ರತ್ಯೇಕವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮನವಿ ಮಾಡಿ. ಈಗ ಸರ್ಕಾರ 2 ಕೋಟಿ ಮಾಡಬೇಕನ್ನೋದು ನಿಮ್ಮ ಡಿಮ್ಯಾಂಡ್ ಇದೆ. ಈಗ ಹಿಂದೆ ಕೊಟ್ಟಿದ್ವಿ, ಇನ್ನೂ ಮಾಡಿಲ್ಲ. ಈ ನೆಕ್ಸ್ಟ್ ಏನಾಗ್ತದೆ? 2 ಕೋಟಿ ಮಾಡಬೇಕು ಅಂತ ನಾವು ಎಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಾವು ಅದೇನೋ ರಾಜ್ಯಪಾಲರಿಂದ ವಾಪಸ್ ಬಂದಿದೆ, ಏನೋ ಸ್ವಲ್ಪ ತೊಡಕಿದೆ, ಕಾನೂನು ತೊಡಕಿದೆ ಅಂತ ಹೇಳ್ತಾರೆ. ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಮೊನ್ನೆ ಹೋಗಿ ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಿದ್ದೀವಿ, ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ ನಿಮ್ಗಳಿಗೆ ಅಂತ ಹೇಳಿದ್ದಾರೆ. ಮೀಸಲಾತಿ ಪ್ರಕಾರ 1 ಕೋಟಿ ಕೊಟ್ಟಿದ್ದಾರೆ, ಆದರೆ ಕೆಲವೊಂದು ಜಿಲ್ಲಾಧಿಕಾರಿಗಳು ಟೆಂಡರಲ್ಲಿ ಸಮಸ್ಯೆ ಆಗ್ತದೆ. ಅದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಕೆಲವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳು ಸೆಕೆಂಡ್ ಕಾಲ್ ಮಾಡಿ ಮತ್ತೆ ಜನರಲ್ಗೆ ಆಗ್ತಾ ಇದ್ದಾರೆ. ಅದನ್ನು ನಮಗೆ ದೂರುಗಳು ಬಂದವೆ. ಅದನ್ನುಗಳನ್ನ ನೀವೆಲ್ಲ ಒಂದು ಸ್ವಲ್ಪ ಬಗೆಹರಿಸಿ ಅಂತ ಹೇಳಿ ಅಂತ ನಾವು ಚೀಫ್ ಇಂಜಿನಿಯರ್ಗೆ ಮತ್ತು ಚೀಫ್ ಸೆಕ್ರೆಟರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ನಾವು ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ. ಅದನ್ನು ಅದ್ರ ಜೊತೆಗೆ ಕೃತಜ್ಞತೆ ಮತ್ತು ಅದರ ಬಗ್ಗೆ ಒಂದು ಇಟ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೋಸ್ಕರ ಮಾಧ್ಯಮಗೋಷ್ಠಿ ಏರ್ಪಡಿಸಿರೋದು. ಈಗ ಆಲ್ರೆಡಿ ಒಂದು 150 ಜನ ಮೆಂಬರ್ಸ್ ಆಗಿದೆ ಆಲ್ ಓವರ್ ಕರ್ನಾಟಕ. ಎಲ್ಲ ಗುಲ್ಬರ್ಗ, ರಾಯಚೂರು, ಬೀದರು, ಹಾಸನ್ನು, ಮೈಸೂರು, ಮಂಡ್ಯ, ರಾಮನಗರ ಎಲ್ಲ ಜಿಲ್ಲೆಗಳಿಂದ ಸುಮಾರು ಜನ 150 ಜನ ಮೆಂಬರ್ಶಿಪ್ ಆಗಿದ್ದಾರೆ. ನಾವು ಮೆಂಬರ್ಶಿಪ್ ಮಾಡಿದ್ದೀವಿ. ಮೆಂಬರ್ಶಿಪ್ ಮಾಡಿ ರಸೀದಿ ಏರಿತಾ ಇದ್ದೀವಿ. ನಮ್ದು ಆಫೀಸ್ ಮಾಡಿದ್ದೀವಿ, ಇಲ್ಲಿ ವಸಂತನಗರ ಒಂದು ಆಫೀಸ್ ಮಾಡಿ, ಪ್ಯಾಲೇಸೈಡ್ಸ್ ಅಪಾರ್ಟ್ಮೆಂಟಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ. ಅಲ್ಲಿ ಬಂದು ಕುಂದುಕೊರತೆಗಳು ಏನೇ ಇದ್ರು ಹೇಳ್ಕೊಳ್ಳೋಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ. ನಾವು ಸಹ ಪ್ರವಾಸ ಮಾಡಿ ಎಲ್ಲನೂ ವಿಸ್ತರಿಸ್ತೀವಿ, ಸಂಘನ ವಿಸ್ತರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ.
ಒಂದು ತಮ್ಮ ಮೂಲಕ ಅಧಿಕಾರಿಗಳಿಗೆ ತಮ್ಮ ಮೂಲಕ ಒಂದು ಬೇಡಿಕೆ ಏನಂದ್ರೆ ಸರ್, ಒಂದು 50 ಲಕ್ಷ ಅಂತ ಹೇಳಿ ಒಂದು 5-6 ವರ್ಷ ಟೆಂಡರ್ ಕರೆದಿರ್ತಾರೆ. ಒಂದು 8 ದಿನ ಆಯ್ತಿದ್ದಂಗೆ 50 ಲಕ್ಷ ಆಗಲ್ಲ, 2 ಕೋಟಿ 3 ಕೋಟಿ ಮಾಡ್ಬಿಡ್ತಾರೆ. ಆವಾಗ ನಾವು ಅಲ್ಲಿ ಫಿಟ್ ಆಗೋಕ್ಕಾಗಲ್ಲ. ಇದು ಈ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬಿಟ್ಟಿದೆ. ಇದು ತಮ್ಮ ಮೂಲಕನೂ ಸ್ವಲ್ಪ ಅವ್ರಿಗೆ ಮನವರಿಕೆ ಆಗಲಿ ಅಂತೇಳಿ ಏನು 50 ಲಕ್ಷ ಕರೆದ್ರೆ 50 ಲಕ್ಷನೇ ಕರಿಬೇಕು. 2 ದಿನ 3 ದಿನಕ್ಕೆ 4 ಕೋಟಿ 3 ಕೋಟಿ ಪ್ಯಾಕೇಜ್ ಮಾಡಿದ್ರೆ ದೊಡ್ಡವನು ಬರ್ತಾರೆ, ರಿಸರ್ವ್ ಕೊಟ್ಟಿರ್ತಾರೆ. ರಿಸರ್ವ್ ಕೊಟ್ಟಾಗ ಏನಾಗ್ತದೆ, ದೊಡ್ಡ 4 ಕೋಟಿ 5 ಕೋಟಿ ಟೆಂಡರ್ ಪಾಸ್ಪೋರ್ಟ್ ಮಾಡ್ತಾನೆ. 50 ಲಕ್ಷ ಪಾಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಏನು ಗೌರ್ಮೆಂಟ್ ಆರಂಭಿಸಿದೆ ಅದೇ ರೀತಿ ಮಾಡಬೇಕು. ಇವರು 50 ಲಕ್ಷ ಕರೆದು ಈಗ ಮೊನ್ನೆ ವರ್ಕು ನಮ್ಮ ಮಂಡ್ಯದಲ್ಲೇ ಕಿತ್ತಾಕ್ಬಿಟ್ಟು 1 ಕೋಟಿ ದುಡ್ಡನ್ನ 2 ಕೋಟಿ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಕಾನೂನು ರೀತಿನೇ ಮಾಡಲಿ, ಅವರು ನಮ್ಮ ಮಾಡೋದು ಅನ್ಯಾಯ ಆಗಬಾರ್ದು, ಆ ರೀತಿ ಮಾಡಲಿ ಅಂತೇಳಿ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾರೆ. ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಆಗಿ ಅದು ಆಗ್ತಾರೆ ಸರ್. ಅದು ಆಗ್ಬಾರ್ದು ಅಂತ ನಮ್ಮ ಮನವಿ. ಒಂದು 50 ಲಕ್ಷ ಕರೆದಿದ್ರು 50 ಲಕ್ಷನೇ ಕರಿಬೇಕು. ಅವರು 3-5 ದಿನಕ್ಕೆ ಮತ್ತೆ 1 ಕೋಟಿ ಕರೆದ್ಬಿಡೋದು, 1 ಕೋಟಿ ದುಡ್ಡನ್ನ 2 ಕೋಟಿ ಮಾಡ್ತಾರೆ. ಇದು ಸಮಸ್ಯೆ ಆಗ್ತದೆ. ಇದೊಂದು ಒಂಚೂರು ಇದಾಗಲಿ ಅಂತ ರಿಕ್ವೆಸ್ಟ್. ಈಗ ಸರ್ 50 ಲಕ್ಷ 1 ಕೋಟಿ ಟೆಂಡರ್ ಏನೋ ಕೆಲಸ ಮಾಡ್ತಿರ್ತಾರೆ, 1 ವರ್ಷ 2 ವರ್ಷ ಆದ್ರೂ ಅಮೌಂಟ್ ಬಿಡುಗಡೆ ಆಗಿರಲ್ಲ, ಬಂದು ನಮ್ಮ ಹತ್ರ ಹೇಳ್ಕೊತಾರೆ.